ನಮಸ್ತೆ, ಸ್ವಾಗತಂ. ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವಾರಗಳ ಹೆಸರನ್ನ ಹೇಗೆ ಹೇಳೋದು, ಮತ್ತೆ ಇವತ್ತು, ನಾಳೆ, ನಾಡಿದ್ದು, ನೆನ್ನೆ, ಮೊನ್ನೆ ಇದನ್ನೆಲ್ಲ ಹೇಗೆ ಹೇಳೋದು ಅನ್ನೋದನ್ನ ಕಲಿಯೋಣ. ಮೊದಲು ವಾರಗಳ ಹೆಸರನ್ನ ಕಲಿಯೋಣ. ಸಂಡೇ, ಭಾನುವಾರ ಅಂತ ಕನ್ನಡದಲ್ಲಿ ಹೇಳಿದ್ರೆ, ವಾರಕ್ಕೆ ಸಂಸ್ಕೃತದಲ್ಲಿ ವಾಸರಹ ಅಂತ ಹೇಳುವಂಥದ್ದು. ವಾಸರಹ, ವಾಸರಹ ಅಂತಂದ್ರೆ ವಾರ ಅಂತ ಅರ್ಥ. ಭಾನುವಾರ, ಸಂಡೇ, ಭಾನುವಾಸರಹ, ಭಾನುವಾಸರಹ. ಸೋಮವಾರ, ಮಂಡೇ, ಸೋಮವಾಸರಹ. ಮಂಗಳವಾರ, ಟ್ಯೂಸ್ಡೇ, ಮಂಗಲವಾಸರಹ. ವರ್ಡೇನು ಮಂಗಲವಾಸರಹ. ಬುಧವಾರ, ವೆನ್ಸ್ಡೇ, ಬುಧವಾಸರಹ, ಬುಧವಾಸರಹ. ಗುರುವಾರ, ಥರ್ಸ್ಡೇ, ಗುರುವಾಸರಹ, ಗುರುವಾಸರಹ. ಶುಕ್ರವಾರ, ಫ್ರೈಡೇ, ಶುಕ್ರವಾಸರಹ, ಶುಕ್ರವಾಸರಹ. ಸ್ಯಾಟರ್ಡೇ, ಶನಿವಾರ, ಶನಿವಾಸರಹ. ಏನ್ ಹೇಳೋದು? ಶನಿವಾಸರಹ. ಮೊದಲಿಂದ ನೋಡ್ತಾ ಬರೋಣ. ಭಾನುವಾಸರಹ, ಸೋಮವಾಸರಹ, ಮಂಗಲವಾಸರಹ, ಬುಧವಾಸರಹ, ಗುರುವಾಸರಹ, ಶುಕ್ರವಾಸರಹ, ಶನಿವಾಸರಹ. ಸೊ ಇದಿಷ್ಟು ವಾರಗಳ ಹೆಸರನ್ನ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈಗ ನಾಳೆ, ನೆನ್ನೆ, ಮೊನ್ನೆ ಅನ್ನೋದನ್ನ ಹೇಗೆ ಹೇಳೋದು ಸಂಸ್ಕೃತದಲ್ಲಿ ಅನ್ನೋದನ್ನ ನೋಡೋಣ. ಇವತ್ತು, ಇವತ್ತು ಅನ್ನೋದಕ್ಕೆ ಅದ್ಯ. ವರ್ಡೇನು ಅದ್ಯ. ಅದ್ಯ ಅಂತಂದ್ರೆ ಇವತ್ತು. ಶ್ವಃ ಅಂತಂದ್ರೆ ನಾಳೆ, ಶ್ವಃ. ಹ್ಯಃ ಅಂತಂದ್ರೆ ನೆನ್ನೆ, ಹ್ಯಃ. ಶ್ವಃ ಅಂತಂದ್ರೆ ನಾಳೆ, ಪರಶ್ವಃ ಅಂತಂದ್ರೆ ನಾಡಿದ್ದು, ಪರಶ್ವಃ. ಪರಶ್ವಃ ಅಂತಂದ್ರೆ ನಾಡಿದ್ದು. ಶ್ವಃ ಅಂತಂದ್ರೆ ನಾಳೆ, ಪರಶ್ವಃ ಅಂತಂದ್ರೆ ನಾಡಿದ್ದು. ಆಚೆ ನಾಡಿದ್ದಿಗೆ ಪ್ರಪರಶ್ವಃ, ಪ್ರಪರಶ್ವಃ. ಅದೇ ಇವತ್ತು ಅನ್ನೋದಕ್ಕೆ ಅದ್ಯ. ಹ್ಯಃ ಅಂತಂದ್ರೆ ನೆನ್ನೆ, ಹ್ಯಃ. ಪರಹ್ಯಃ ಅಂತಂದ್ರೆ ಮೊನ್ನೆ, ಪರಹ್ಯಃ ಅಂತಂದ್ರೆ ಮೊನ್ನೆ. ಪ್ರಪರಹ್ಯಃ ಅಂತಂದ್ರೆ ಆಚೆ ಮೊನ್ನೆ, ಆಚೆ ಮೊನ್ನೆ, ಅದಕ್ಕೂ ಒಂದಿನ ಹಿಂದೆ. ಸೊ ಅದ್ಯ ಶ್ವಃ, ಅದ್ಯ ಹ್ಯಃ ಇದೆರಡು ವರ್ಡ್ ಬಿಟ್ರೆ ಮತ್ತೆ ಮೊನ್ನೆ, ಆಚೆ ಮೊನ್ನೆಗೆ ಪರ, ಪ್ರಪರ ಅಂತ ಜೋಡಿಸ್ಬೇಕು. ಶ್ವಃ ನಾಳೆಗೆ ಶ್ವಃ, ನಾಡಿದ್ದು ಪರಶ್ವಃ, ಆಚೆ ನಾಡಿದ್ದು ಪ್ರಪರಶ್ವಃ, ಪ್ರಪರ. ಅದ್ಯ ಇವತ್ತು, ಹ್ಯಃ ನೆನ್ನೆ, ಮೊನ್ನೆ ಪರಹ್ಯಃ, ಪರಹ್ಯಃ, ಆಚೆ ಮೊನ್ನೆ ಪ್ರಪರಹ್ಯಃ. ಸೊ ಇಲ್ಲಿ ನೋಡ್ಬೇಕು ಏನು ಅಂತಂದ್ರೆ, ಶ್ವಃ ನಾಳೆ, ಪರ ಅಂತ ಶ್ವಹಗೆ ಜೋಡಿಸಿದ್ರೆ ನಾಡಿದ್ದು ಅಂತ ಆಗುತ್ತೆ. ಪರ ಅಂತ ಜೋಡಿಸಿದ್ರೆ, ಪರ ಅಂತ ಮುಂದೆ ಜೋಡಿಸಿದ್ರೆ ಶ್ವಹಗೆ ಪರಶ್ವಃ ಅಂತ ಆಗುತ್ತೆ. ಸೊ ಇದು ನಾಡಿದ್ದು ಅಂತ ಹೇಳೋದಕ್ಕೆ. ಶ್ವಃ ನಾಳೆ, ಪರಶ್ವಃ ನಾಡಿದ್ದು. ಅದಕ್ಕೆ ಪರಶ್ವಹಗೆ ಪ್ರ ಅಂತ ಮುಂದೆ ಜೋಡಿಸಿದ್ರೆ ಪ್ರಪರಶ್ವಃ, ಆಚೆ ನಾಡಿದ್ದು. ಈಸಿ ಇದೆ ಅಲ್ವಾ? ಸೊ ಹಾಗೇನೆ ಹ್ಯಃ ನೆನ್ನೆ, ಪರಹ್ಯಃ ಮೊನ್ನೆ, ಪ್ರಪರಹ್ಯಃ ಆಚೆ ಮೊನ್ನೆ. ಹ್ಯಃ ಅನ್ನೋದಕ್ಕೆ ಪರ ಅಂತ ಜೋಡಿಸಿದ್ರೆ ಮೊನ್ನೆ ಆಗುತ್ತೆ, ಪ್ರಪರ ಅಂತ ಜೋಡಿಸಿದ್ರೆ ಆಚೆ ಮೊನ್ನೆ ಆಗುತ್ತೆ. ಇದನ್ನ ಆಕ್ಷನ್ ಅಲ್ಲಿ ತೋರಿಸ್ಬೇಕು ಅಂತಂದ್ರೆ, ಅದ್ಯ ಶ್ವಃ, ಪರಶ್ವಃ, ಪ್ರಪರಶ್ವಃ. ಅದ್ಯ ಹ್ಯಃ, ಪರಹ್ಯಃ, ಪ್ರಪರಹ್ಯಃ. ಸರಿನಾ? ಸೊ ಅದ್ಯ ಶ್ವಃ ನಾಳೆ, ಪರಶ್ವಃ ನಾಡಿದ್ದು, ಪ್ರಪರಶ್ವಃ ಆಚೆ ನಾಡಿದ್ದು. ಅದ್ಯ ಇವತ್ತು, ಹ್ಯಃ ನೆನ್ನೆ, ಪರಹ್ಯಃ ಮೊನ್ನೆ, ಪ್ರಪರಹ್ಯಃ ಆಚೆ ಮೊನ್ನೆ. ಸೊ ವಾರಗಳನ್ನ ಜೋಡಿಸ್ಬಿಟ್ಟು ಇವತ್ತು ಯಾವ ವಾರ, ನಾಳೆ ಯಾವ ವಾರ, ನೆನ್ನೆ ಯಾವ ವಾರ ಅನ್ನೋದನ್ನ ನೋಡೋಣ. ಅದ್ಯ ಇವತ್ತು, ಅದ್ಯ ಕಃ ವಾಸರಃ. ಇವತ್ತು ಯಾವ ವಾರ? ಅದ್ಯ ಅದ್ಯ ಗುರುವಾಸರಃ. ಅದ್ಯ ಕಃ ವಾಸರಃ, ಅದ್ಯ ಗುರುವಾಸರಃ. ಇವತ್ತು ಗುರುವಾರ. ಅದ್ಯ ಗುರುವಾಸರಃ, ಶ್ವಃ ಕಃ ವಾಸರಃ. ಇವತ್ತು ಗುರುವಾರ ಅಲ್ವಾ? ನಾಳೆ ಯಾವ ವಾರ? ಸಮ್ಯಕ್. ಶ್ವಃ ಶುಕ್ರವಾಸರಃ. ಶ್ವಃ ಕಃ ವಾಸರಃ,
ಶ್ವಃ ಶುಕ್ರವಾಸರಃ. ಅದ್ಯ ಗುರುವಾಸರಃ. ಹ್ಯಃ ಕಃ ವಾಸರಃ. ಇವತ್ತು ಗುರುವಾರ, ನಿನ್ನೆ ಯಾವ ವಾರ? ಸಮ್ಯಕ್. ಹ್ಯಃ ಬುಧವಾಸರಃ. ನಿನ್ನೆ ಬುಧವಾರ. ಅದ್ಯ ಗುರುವಾಸರಃ. ಶ್ವಃ ಪರಶ್ವಃ ಕಃ ವಾಸರಃ. ನಾಳೆ ಇಲ್ಲ, ನಾಡಿದ್ದು ಯಾವ ವಾರ? ಅದ್ಯ ಗುರುವಾಸರಃ, ಶ್ವಃ ಶುಕ್ರವಾಸರಃ, ಪರಶ್ವಃ ಶನಿವಾಸರಃ. ಸಮ್ಯಕ್. ಪರಶ್ವಃ ನಾಡಿದ್ದು, ಶನಿವಾಸರಃ. ಅದ್ಯ ಗುರುವಾಸರಃ. ಪ್ರಪರಶ್ವಃ ಕಃ ವಾಸರಃ. ಪ್ರಪರಶ್ವಃ ಭಾನುವಾಸರಃ. ಆಚೆ ನಾಡಿದ್ದು ಭಾನುವಾಸರ ಅಂತಂದ್ರೆ ಭಾನುವಾರ. ಅದ್ಯ ಗುರುವಾಸರಃ. ಹ್ಯಃ ಬುಧವಾಸರಃ. ಪರಹ್ಯಃ ಕಃ ವಾಸರಃ. ಪರಹ್ಯಃ ಅಂತಂದ್ರೆ ಮೊನ್ನೆ. ಪರಹ್ಯಃ ಕಃ ವಾಸರಃ. ಪರಹ್ಯಃ ಮಂಗಳವಾಸರಃ. ಪರಹ್ಯಃ ಮಂಗಲವಾಸರಃ. ಅದ್ಯ ಗುರುವಾಸರಃ. ಪ್ರಪರಶ್ವಃ ಕಃ ಅದ್ಯ ಗುರುವಾಸರಃ. ಪ್ರಪರಹ್ಯಃ ಕಃ ವಾಸರಃ. ಆಚೆ ಮೊನ್ನೆ ಯಾವ ವಾರ? ಪ್ರಪರಹ್ಯಃ ಸೋಮವಾಸರಃ. ಪ್ರಪರಹ್ಯಃ ಸೋಮವಾಸರಃ. ಸಮ್ಯಕ್. ಸೊ ಹೀಗೆ ಅದ್ಯ, ಹ್ಯಃ ನಿನ್ನೆ, ಶ್ವಃ ಮೊನ್ನೆ, ಪರಶ್ವಃ ನಾಡಿದ್ದು, ಅದ್ಯ ಇವತ್ತು, ಶ್ವಃ ನಾಳೆ, ಪರಶ್ವಃ ನಾಡಿದ್ದು, ಪ್ರಪರಶ್ವಃ ಆಚೆ ನಾಡಿದ್ದು, ಅದ್ಯ ಇವತ್ತು, ಹ್ಯಃ ನಿನ್ನೆ, ಪರಹ್ಯಃ ಮೊನ್ನೆ, ಪ್ರಪರಹ್ಯಃ ಆಚೆ ಮೊನ್ನೆ ಅನ್ನೋದನ್ನ ನಾವು ಕಲ್ತ್ವಿ. ಹಾಗೆ ವಾರಗಳನ್ನ ಇದಕ್ಕೆ ಜೋಡಿಸಿ ನಿನ್ನೆ ಯಾವ ವಾರ, ಮೊನ್ನೆ ಯಾವ ವಾರ, ಇವತ್ತು ಯಾವ ವಾರ ಅಂತ ಹೇಳೋದನ್ನು ಕೂಡ ನಾವು ಕಲ್ತ್ವಿ. ಸೊ ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ಕಲ್ತಿರೋದು ಅರ್ಥ ಆಗಿದ ಪಕ್ಷದಲ್ಲಿ ನೀವು ಅದ್ಯ ಬುಧವಾಸರಃ, ಇವತ್ತು ಬುಧವಾರ ಆದ್ರೆ ಶ್ವಃ ಕಃ ವಾಸರಃ ನಾಳೆ ಯಾವ ವಾರ, ಹಾಗೆ ಹ್ಯಃ ಕಃ ವಾಸರಃ ನಿನ್ನೆ ಯಾವ ವಾರ ಅನ್ನೋದನ್ನ ಕಾಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಧನ್ಯವಾದ.